ನಿಮಗೆಲ್ಲ ವೈರಲ್ಸ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಅಂಡ್ ನಿಮ್ಗೆ ಗೊತ್ತಿರುವಂತ ಒಬ್ಬ ವ್ಯಕ್ತಿಯ ಲವ್ ಸ್ಟೋರಿ ಬಗ್ಗೆ ಒಂದು ವಿಡಿಯೋದಲ್ಲಿ ನೋಡೋಣ. ಲೆಟ್ಸ್ ಸ್ಟಾರ್ಟ್. ಬಿಗ್ ಬಾಸ್ ಗ್ರೇ ಏರಿಯಾ ಕಿಂಗ್ ಅಂತ ಕರೆಸ್ಕೊಂಡಿರುವಂತಹ ಉಗ್ರ ಮಂಜು ಅವರ ಪ್ರೇಮ್ ಕಹಾನಿ. ಸೊ ರೀಸೆಂಟ್ ಆಗಿ ಉಗ್ರ ಮಂಜು ಅವರು ಮತ್ತೆ ಅವರ ಪ್ರೀತಿಸಿದಂತ ಹುಡುಗಿ ಜೊತೆ ಮದುವೆ ಆಗತ್ತೆ. ಅಂಡ್ ಮದುವೆಗೆ ಪ್ರಮೋದ್ ಶೆಟ್ಟಿ ಕೂಡ ಬರ್ತಾರೆ. ಸೊ ಅವರೆಲ್ಲ ಫ್ರೆಂಡ್ಸ್ ಆಗಿರೋದ್ರಿಂದ ಅವ್ರ ನಡುವೆ ಬಹಳಷ್ಟು ಮಾತುಕತೆ ಇರುತ್ತೆ. ಅದು ಲವ್ ಸ್ಟೋರಿಯಲ್ಲಿ ಆಗ್ಲಿ ಅಥವಾ ಬೇರೆ ವಿಷಯಗಳಾಗ್ಲಿ. ಅಂಡ್ ಅದ್ರ ಬಗ್ಗೆ ಒಂದು ಝಲಕ್ನ ಪ್ರಮೋದ್ ಶೆಟ್ಟಿ ಅವರು ಹೊರಗೆ ಹಾಕಿದ್ದಾರೆ. ನೀವು ಉಗ್ರ ಮಂಜು ಅವ್ರನ್ನ ಬಿಗ್ ಬಾಸ್ ಅಲ್ಲಿ ಮತ್ತೆ ಕೆಲವೊಂದು ಸಿನಿಮಾಗಳಲ್ಲಿ ನೀವು ನೋಡಿರ್ಬೋದು. ಮಂಜು ಅವರು ಕೋಲಾರ ಜಿಲ್ಲೆಯವರು. ಇವರಿಗೆ 3 ಸಹೋದರಿಯರಿದ್ದಾರೆ. ಅಂಡ್ 3 ಸಹೋದರಿಯ ಮದುವೆನ ಮಾಡಿ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ರಂತೆ. ಸೊ ಅದ್ರ ತಕ್ಕಂತೆ ಮನೆಯ ಜವಾಬ್ದಾರಿಯನ್ನ ಪೂರ್ಣ ಮಾಡಿ 40ನೇ ವಯಸ್ಸಿಗೆ ರೀಸೆಂಟ್ ಆಗಿ ಮದುವೆ ಆಗಿದ್ದಾರೆ. ಉಗ್ರ ಮಂಜು ಅವರು ಮತ್ತೆ ಅವರ ಪತ್ನಿ ಮದುವೆಗಿಂತ ಮುಂಚೆ ಅನುಬಂಧ ಅವಾರ್ಡ್ಸ್ ಅಲ್ಲಿ ಡ್ಯಾನ್ಸ್ ಕೂಡ ಮಾಡಿದ್ರು. ಅವ್ರ ಮದುವೆಗೆ ಬಂದಿದಂತಹ ಪ್ರಮೋದ್ ಶೆಟ್ಟಿ ಅವರು ಲವ್ ಸ್ಟೋರಿ ವಿಚಾರವನ್ನ ರಿವೀಲ್ ಮಾಡಿದ್ದಾರೆ. ಪ್ರಮೋದ್ ಶೆಟ್ಟಿ ಅವರು ಮತ್ತೆ ಉಗ್ರ ಮಂಜು ಅವರು ಒಂದೇ ಟೈಮಿಗೆ ರಂಗಭೂಮಿಯಲ್ಲಿ ಕಾಲಿಟ್ಟವರು. ಅಂಡ್ ಆ ಟೈಮ್ ಅಲ್ಲಿ ಮಂಜು ಮತ್ತೆ ಸಂಧ್ಯಾ ಅವರ ಪರಿಚಯ ಫ್ರೆಂಡ್ಶಿಪ್ ಆಗತ್ತೆ. ಫ್ರೆಂಡ್ಶಿಪ್ ಆದ್ಮೇಲೆ ಮಂಜು ಅವರು ಡೈರೆಕ್ಟ್ ಆಗಿ ಮದುವೆ ಆಗ್ತೀರಾ ಅಂತ ಪ್ರಪೋಸ್ ಮಾಡಿದ್ರಂತೆ. ಸೊ ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಫ್ರೆಂಡ್ ಅನ್ಸ್ಕೊಂಡಿರೋ ಸುಮ್ಮನೆ ಇರ್ತಾರ. ಸೊ ಈ ವಿಚಾರಕ್ಕೆ ಪ್ರಮೋದ್ ಶೆಟ್ಟಿ ಅವರು ಎಂಟ್ರಿ ಕೊಡ್ತಾರೆ. ಅಂಡ್ ಅವರು ಕೂಡ ಆಸ್ ಅ ಫ್ರೆಂಡ್ ಹೇಳೋ ಕಾಮನ್ ಡೈಲಾಗ್ ಅನ್ನ ಹೇಳ್ತಾರೆ, ಬ್ಯಾಡ ಮಗ ಸೆಟ್ ಆಗಲ್ಲ. ಅಂಡ್ ಫೈನಲಿ ಸಂಧ್ಯಾ ಅವರು ಅವರ ಲವ್ ಸ್ಟೋರಿನ ಕೊಂಡಾದ್ಮೇಲೆ ಫ್ರೆಂಡ್ ಅನ್ಸ್ಕೊಂಡು ಸುಮ್ಮನೆ ಇರ್ಬೇಕು ತಾನೆ. ಆದ್ರೂ ಪ್ರಮೋದ್ ಶೆಟ್ಟಿ ಅವರು ಮುಂದೆ ಹೊರದು ಈಗ ಭಯ ಪಡ್ಸಕ್ ಸ್ಟಾರ್ಟ್ ಮಾಡ್ತಾರೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋನು ಟೈಮಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಸೊ ಎಲ್ಲದಕ್ಕೂ ರೆಡಿ ಆಗಿರುವಂತ ಈ ತರ ಭಯ ಪಡಿಸಿದ್ರಂತೆ. ಸೊ ಒಂದ್ ಕಡೆಯಿಂದ ಎಲ್ಲ ಫೈನ್ ಆಗಿ ಹೇಳ್ಕೊಂಡ್ರು. ದುನಿಯಾ ವಿಜಯ್ ಅವರ ಲ್ಯಾಂಡ್ ಆರ್ಟ್ಸ್ ಸಿನಿಮಾದ ಡೈಲಾಗ್ಸ್ ತುಂಬಾನೇ ಸದ್ ಮಾಡ್ತಿದೆ. ಅಂಡ್ ಡೈಲಾಗ್ಸ್ ಅನ್ನ ಬರ್ದವರು ಯಾರಂದ್ರೆ ಮಾಸ್ತಿ ಅವರು. ಅದೇ ಮಾಸ್ತಿ ದರ್ಶನ್ ಅವರ ಕಾಟೇರ ಸಿನಿಮಾದಲ್ಲಿ ಡೈಲಾಗ್ಸ್ ಅನ್ನ ಬರ್ದಿದ್ರು. ಅಂಡ್ ಸಿನಿಮಾದಲ್ಲಿ ಕೂಡ ಒಂದು ಹಳ್ಳಿ ಸೊಗಡಿನ ಡೈಲಾಗ್ಸ್ ಅನ್ನ ಬರ್ದಿದ್ದಾರೆ. ಅಂಡ್ ಆ ಡೈಲಾಗ್ ಆ ಒಂದು ಪಾತ್ರಗಳಿಗೆ ತುಂಬಾ ಸಖತ್ತಾಗಿ ಮ್ಯಾಚ್ ಆಗಿದೆ. ಅಂಡ್ ಸಿನಿಮಾದಲ್ಲಿ ಕನ್ನಡಿಗರ ಸ್ವಾಭಿಮಾನ, ಆತ್ಮಗೌರವ ಮತ್ತೆ ಅಸ್ತಿತ್ವದ ಬಗ್ಗೆ ಗೌರವ ಮೂಡಿಸುತ್ತೆ ಅಂತ ಹೇಳಿದ್ದಾರೆ. ಆಕ್ಚುಲಿ ಡೈಲಾಗ್ಸ್ ಅಲ್ಲಿ ನೋಡೋದಾದ್ರೆ ಒಂದ್ ಪಟ್ಟಿನೇ ಇದೆ. ನಿಮ್ಗೆ ಇಷ್ಟವಾದ ಡೈಲಾಗ್ಸ್ ನ ಕಮೆಂಟ್ ಅಲ್ಲಿ ತಿಳಿಸಿ. ಬಿಗ್ ಬಾಸ್ ಅಲ್ಲಿ ವಿನ್ನರ್ ಆದ್ಮೇಲೆ ಗಿಲ್ಲಿಗೆ ಲಾಟ್ರಿ ಅಂಡ್ ಗಿಲ್ಲಿಗೆ ಚಿನ್ನ ಇಷ್ಟವೋ ಅಥವಾ ಜನ ಇಷ್ಟವೋ ಅಂತ ಕೇಳಿದಾಗ ಗಿಲ್ಲಿ ಕೊಟ್ಟ ಆನ್ಸರ್ ಮಾತ್ರ ಸೈಕ್ ಆಗಿತ್ತು. ಯಾಕೆ ಅಂದ್ರೆ ಬಿಗ್ ಬಾಸ್ ಅಲ್ಲಿ ನೋಡಿದೀವಿ ಗಿಲ್ಲಿ ಮಾತಿಗೆ ಕೌಂಟರ್ ನ ಯಾವ ತರ ಕೊಡ್ತಾರೆ ಅಂತ. ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಆದ್ಮೇಲೆ ಅವ್ರನ್ನ ಪಾಪ್ಯುಲಾರಿಟಿ ನೋಡಿ ಕೆಲವೊಬ್ರು ವ್ಯಾಪಾರಿಗರು, ಕೆಲವೊಬ್ರು ರಾಜಕಾರಣಿಗಳು ಅವರೆಲ್ಲ ಭೇಟಿ ಆದ್ರು. ಇದೇ ವೇಳೆಯಲ್ಲಿ ಒಂದು ಬಂಗಾರ ಅಂಗಡಿಯವರು ಗಿಲ್ಲಿ ಅವ್ರನ್ನ ಬಂಗಾರ ಅಂಗಡಿಯ ಉದ್ಘಾಟನೆಗೆ ಕರೆದ್ರು. ಅಂಡ್ ಉದ್ಘಾಟನೆ ವೇಳೆಯಲ್ಲಿ ಗಿಲ್ಲಿಗೆ ಉಂಗುರ ಹಾಕ್ತಾರೆ. ಆದ್ಮೇಲೆ ಕೊಳ್ಳೆಗೆ ಬಂಗಾರದ ಸರ ಕೂಡ ಹಾಕ್ತಾರೆ. ನೀವು ಫೋಟೋದಲ್ಲಿ ನೋಡಬಹುದು. ಸೊ ಇವಾಗ ಬಂಗಾರದ ರೇಟ್ ಜಾಸ್ತಿ ಇದೆ. ಸೊ ಈ ಬಂಗಾರನ ಬಡವರು ತಗೊಳಕ್ ಆಗ್ತಾ ಇಲ್ಲ. ಸೊ ಇದಕ್ಕೆ ಏನಂತೀರಾ ಅಂತ ಗಿಲ್ಲಿಗೆ ಪ್ರಶ್ನೆಯನ್ನ ಕೇಳಿದ್ರು. ಅಂಡ್ ಅದಕ್ಕೆ ಗಿಲ್ಲಿ, ದುಡ್ಡಿರೋರು ಬಂಗಾರ ತಗೋತಾರೆ, ಇಲ್ದವರು ಯಾಕೆ ತಗೋತಾರೆ ಹೇಳಿ. ಬಂಗಾರ ಎಲ್ಲರಿಗೂ ಇಷ್ಟ, ಆದ್ರೆ ಅದನ್ನ ತಗೊಳಕ್ ದುಡ್ಡಿಲ್ಲ ಅಂದ್ರೇನೆ ಕಷ್ಟ. ಗಿಲ್ಲಿಗೆ ಈ ಅಂಗಡಿಯಿಂದ ಚಿನ್ನ ಬಂಗಾರ ಎಷ್ಟು ತಗೊಂತೀರಾ ಅಂತ ಕೇಳಿದಾಗ ಅಂಡ್ ಅದಕ್ಕೆ ಗಿಲ್ಲಿ ಕೊಟ್ಟ ಆನ್ಸರ್ ಯಾವ ರೀತಿ ಇತ್ತಂದ್ರೆ, ಆಲ್ರೆಡಿ ಕೊರಳಿಗೆ ಹಾಕ್ಬಿಟ್ಟಿದ್ದೀರಾ, ಇಟ್ ಮೀನ್ಸ್ ಇದೆಲ್ಲ ನಂದೇ ಅಂತ. ಬಿಗ್ ಬಾಸ್ ವಿನ್ನರ್ ಆದ್ಮೇಲೆ ಗಿಲ್ಲಿಯ ಇನ್ಸ್ಟಾಗ್ರಾಮ್ ಅಲ್ಲಿ 2 ಮಿಲಿಯನ್ ಫಾಲೋವರ್ಸ್ ಕಂಪ್ಲೀಟ್ ಆಗಿದೆ. ಯಾರು ಜೀವನದಲ್ಲಿ ಕಷ್ಟಪಟ್ಟು ನೋವುಗಳನ್ನ ಅನುಭವಿಸಿ ನೆಕ್ಸ್ಟ್ ಒಂದು ಲೆವೆಲ್ ತಲುಪ್ತಾರೋ ಅದನ್ನ ನೋಡೋದೇ ಚಂದ. ಏನಂತೀರಾ?